ಮಜಬೋ ಮಜ ಭಾರತ. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಬೀಗ್ರೆ ಅಂತೂ ಇಂತೂ ಅಂತೂ ಇಂತೂ ಸುಮ್ನೆ ಅಂತೂ ಇಂತೂ ದೊಡ್ಡವರು ಹಿರಿಯವರು ಮನೆ ಮಂದಿ ಎಲ್ಲ ಒಪ್ಕೊಂಡು ಮದುವೆ ಆಗ್ತಾ ಇದೆ. ಬೀಗ್ರೆ ಹೇಳಿ. ತಾಳಿ ಕಟ್ಟೋಕ್ಕೂ ಮುಂಚೆ ಸ್ವಲ್ಪ ಸೈಡಿಗೆ ಬರ್ತೀರಾ? ಬರ್ರಿ, ಮಾತಾಡ್ಬೇಕು. ಮಾತಾಡು ಸಾಕು. ತುಂಬ ಕೂತ್ಕೊಳ್ರಿ. ಏನ್ ಹೇಳಿ. ಈಗ ತಾಳಿ ಕೊಟ್ಟಕ್ಕೂ ಮುಂಚೆ ಈ ಕೊಡೋದು ತಗೊಳ್ಳೋದು ಎಲ್ಲ ಏನಾಯ್ತು? ಈ ಕೊಡೋದು ತಗೊಳೋದು ಮೊನ್ನೆ ಮುಗೀತಲ್ಲ. ಮುಗುದೇ ಹೋಯ್ತಾ? ಮುಗೀತು ಸರ್, ಈ ನನ್ನ ಮಕ್ಕಳು ನನಗೊಂದು ಮಾತು ಹೇಳಿಲ್ಲ ನೋಡಿ. ಹೋಗ್ಲಿ, ಏನೇನ್ ಕೊಟ್ರಿ? ಅದೇ ಬಿಗ್ರೆ, ನೀವು ಮೊನ್ನೆ ನಮ್ಮ ಮನೆಗೆ ಬಂದಾಗ ನಾವು ಜ್ಯೂಸ್ ಕೊಟ್ವಿ, ವಾಪಸ್ ಗ್ಲಾಸ್ ತಗೊಂಡ್ವಿ, ಆಮೇಲೆ ಉಪ್ಪಿಟ್ಟು ಕೇಸರಿ ಬಾತ್ ಕೊಟ್ವಿ, ತಟ್ಟೆ ವಾಪಸ್ ತಗೊಂಡ್ವಿ. ಕೊಡೋದು ತಗೊಳ್ಳೋದು ಮುಗೀತಲ್ಲ. ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ. ನಾನು ಕೇಳಿದ್ದು ವರದಕ್ಷಿಣೆ ರೀ. ವರದಕ್ಷಿಣೆನೋ ನಮ್ ಹಿರಿಯರು ಕೊಡ್ತಾರ್ರಿ. ಹೌದಾ? ಅಜಯ್, ವರದಕ್ಷಿಣೆ ಕೇಳ್ತಾವನೆ. ಏನಂದೆ? ವರದಕ್ಷಿಣೆ ಕೇಳ್ತಾವನೆ. ಅಯ್ಯಯ್ಯೋ 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 ಅಯ್ಯಯ್ಯೋ. ಇವನು ಮರಕಾಯಿ ಹೋಗ, ಇವನಿಗೆ ಆಪದ ಬಂದು ಚಾಪೆ ಸುತ್ಕೊಂಡು ಹೋಗ, ಇವನು ಕಡಿ ಅಡ್ಕೊಂಡೋಗ, ಬಂದನೆಲ್ಲ ಕಟ್ಕೊಂಡು ಹೋಗ. ಅಯ್ಯಯ್ಯಪ್ಪ, ನನ್ನ ಗಂಡ ಸತ್ತಾಗ್ಲೇ ಊಟದಲ್ಲಿ ವಿಷ ಕೊಟ್ಟಿದ್ರೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇವತ್ತಿ ನನ್ನ ಮಗನಿಗೆ ವರದಕ್ಷಿಣೆ ಕೊಡೋದಿನ ಬರ್ತಿರ್ಲಿಲ್ವಲ್ಲ. ಬಡ್ತನ ಇರೋ ಹುಡುಗಿನ ವರದಕ್ಷಿಣೆ ಅನ್ನೋ ಬಟ್ಟಲ್ ಹಾಕಿ ತೂಗ್ತಾರಲ್ಲಪ್ಪ. ಹಿಮಾಲಯ. ಸುಮ್ಮನೆ ಕೂತ್ಕೊಳ್ರಿ. ಅಜಯ್ ಸಾಕು, ಸುಮ್ನಿರು. 10 ರೂಪಾಯಿ ಮಾಡೋದು 100 ರೂಪಾಯಿ ಆಕ್ಟಿಂಗ್ ಮಾಡ್ದೆ ನೋಡು. ಅಜ್ಜಿ, ಏನ್ ಮಾಡ್ದೆ? ಮದುವೆ ಶುರು ಹಚ್ಕೊಳ್ಳೋಣ. ಅಪ್ಪ ಬಂದ್ ಕೆಲ್ಸ ಆಯ್ತು, ನಡಿ ಹೋಗೋಣ. ನಮ್ ಬಗ್ಗೆ ಹೇಳ. ಹೌದಲ್ವಾ? ನಮ್ ಬಗ್ಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿಲ್ಲ. ಹೇಳ್ತೀನಿ ಮೇಡಮ್. ನಾನ್ ಚಿಲ್ಲರ್ ಸರ್, ಇವನ್ ಜಗ್ಗಪ್ಪ. ನಾವಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ನನಗೆ ಹಸು ಆದ್ರೆ ಅವನು ಊಟ ಮಾಡ್ತಾನೆ, ಇವನು ಊಟ ಮಾಡಿದ್ರೆ ನಾನು ಕೈ ತೊಳಿತೀನಿ. ಇದಕ್ಕೆಲ್ಲ ಏನಂತಾರೆ ಹೇಳಿ ಮೇಡಮ್? ಫ್ರೆಂಡ್ಶಿಪ್. ಕೈ ತೊಳೆದ ಅಂತಾರೆ ಮೇಡಮ್. ಇದನ್ಯಾದ್ರು ಫ್ರೆಂಡ್ಶಿಪ್ ಅಂತ. ನಾನ್ ಸಾಲ ಆದ್ರೆ ಇವನು ಬಡ್ಡಿ ಮೇಡಮ್, ನಾ ಲಾಡಿ ಆದ್ರೆ ಅವ್ನ್ ಚಡ್ಡಿ. ಇವನ್ ಮಾಕ್ ನಾನ್ ಮೆಡ್ ಸಿಗಾಕ, ಇವನ್ ಮಾಕಕ್ ನಾನು ಎಕಡ ಸಿಗಾಕ ಅಂತ ಒಂದಿನ ಬೈದಾಡ್ಕೊಂಡಿಲ್ಲ ನಾವು. ಯಾಕೆ? ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ನಾನು ಹೇಳಿದ್ದು ಅದೇ. ಅದೇ ಇವಾಗ ನಾವ್ ಹೇಳಿದ್ ಬೇರೆ. ಸೇಮ್ ಪಿಂಚ್ಯ ಮಗ. ಅಲ್ಲೋಗಿ ಊಟ ಮಾಡ್ಬೇಕಾ? ನಂಗೇನ್ ಮಾನ ಮರ್ಯಾದೆ ಅಲ್ಲ, ಹೋಗಲೇ. ಬ್ಯಾಚುಲರ್ ಮಾನ ಮರದಿ ಇಟ್ಕೋಬಾರ್ದು ಕಣ. ಹೌದಾ? ಹೋಗೋಣ ಸರ್. ಊಟ ರೆಡಿ ಇದೆಯಾ? ಇಲ್ಲ, ಪಕ್ಕದ ಮಿಲ್ಟ್ರಿ ಹೋಟೆಲ್ ರೆಡಿ ಇದೆ ನೋಡಿ. ಒಂದ್ ಕೂಡ್ಲೆ ಕಾಮಿಡಿ ಮಾಡ್ತಾವನಲ್ಲೋ ಅವ್ನ್ ಕಾಮಿಡಿ ಗುಟ್ಟ. ಅವ್ನ್ ಯಾರ ಅವ್ರ ಅಪ್ಪ ಗುಟ್ಟವನ ಅಂದ್ರೆ ಕನ್ಫ್ಯೂಸ್ ಅಲ್ಲಿ ಹೇಳವ್ರ ಮಗ. ಈಗ ತೋರಿಸ್ತೇ ನೋಡಿ ನನ್ನ ವರ್ಷೇನ ಸಾರ್. ಏನಾಯ್ತು? ಅವಳು ಅದೇ ಫೇಸ್ಬುಕ್ ಅಲ್ಲಿ 3 ವರ್ಷದಿಂದ ಒಂದ್ ಸೈಡ್ ಇಂದ ಒಂದ್ ಹುಡುಗಿನ ಲವ್ ಮಾಡ್ತಿದ್ದೀನಿ ಅನ್ನಲ್ಲ. ಓ, ಬ್ಲಡ್ ಅಲ್ಲಿ ಲವ್ ಲೆಟರ್ ಬರ್ದು ಪೋಸ್ಟ್ ಮಾಡಿದಲ್ಲ ಅವಳೆ ಕಡೆ. ಇವತ್ತು ಮದುವೆ ಫಿಕ್ಸ್ ಆಗಿದೆ, ನಾನು ಹೋಗ್ತೀನಿ ಮಗ. ಬೇಡ, ನಾನ್ ಮಾತಾಡ್ಕೊಂಡ್ ಬರ್ತೀನಿ. ಮಗ ಅವನು ಮಗ ಸುಸು ರಿಜೆಕ್ಟ್ ಮಾಡ್ಲಿದ್ಲು ಅಂತ ಅವ್ನು ಲವ್ ಮಾಡ್ತಿದ್ದ. ಅವನು ನಾನು ಇರದೇ ಇರೋ ಹೊತ್ತಲ್ಲಿ ನನ್ನ ತಂಗಿ ನೋಡ್ಬಿಟ್ಟು ನಮ್ಮ ಮನೇಲಿ 3 kg ಉಪ್ಪಿಟ್ಟು ತಿಂದ್ಬಿಟ್ಟು ಮದುವೆ ಆಯ್ತೀನಿ ಅಂತ ಹೇಳ್ದವನು ಕಾಲೇ ಎತ್ತಲ್ಲ ಕಡ. ಅವನೇ ಎತ್ತು ಬಿಡೋದಲ್ವನಾ? ಮದುವೆ ಆಗಕ್ ಬಿಟ್ಬಿಡ್ತೀನ? ನಾವು ಬಿಟ್ಬಿಡ್ತೀವ? ಜಗ ಮಾವ ಮತ್ ಕೊಡ್ಬಿಡ್ತೀನಿ. ಯಾವ ನೀನು? ನಾನ್ ಗೊತ್ತಾಗ್ಲಿಲ್ವ ಮಾವ? ಯಾವ ನೀನು? ಕಳ್ದೋಗಿದ್ಲಲ್ಲ ನೀನ್ ದೂರ ಸಂಬಂಧ ತಂಗಿ. ಹೌದು, ಅವಳಿಗೆ ಮಗ ಇದ್ನಲ್ಲ, ಅವ್ನು ಮೊನ್ನೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ನಲ್ಲ, ಅವನ ನೀನು? ಅವನ್ ತಮ್ಮ ನಾನು. ಅವ್ನ ತಮ್ಮ ಇಲ್ವಲ್ಲ? ಅವನ್ಯಾರ? ಸೋದ್ರತ್ತೆ. ನಂಗೆ ಯಾವ
ನಮ್ಮ ಅಣ್ಣ ಇದಾರೆ, ಅವನ ಮಗನೇ. ಅವನಿಗೆ ಮಕ್ಕಳೇ ಇಲ್ವಲ್ಲ? ಎಣ್ಣೆ ಹೆಂಡ್ತಿ ಮಗ. ಮಾವ ಮಾವ ಗೊತ್ತೇನಾ? ಯಾರು ಅವನಿದಾನಲ್ಲ ಅವನು, ಅವನ ಹೆಂಡತಿಗೂ ನನಗೂ ಏನು ಸಂಬಂಧ ಇಲ್ಲ, ಮದುವೆ ಮಾಡ್ಸಕ್ ಬಂದಿದ್ದೀನಿ. ಅಣ್ಣ ನೀನ್ ಅವಳನ್ನೇ ಮದುವೆ ಆಯ್ತಾ ಇರೋದು? ಏನು ಯೋಚನೆ ಮಾಡ್ತಿದ್ಯಾ? ನಮ್ಮಿಬ್ಬರಿಗೂ ಮಕ್ಕಳು ಎಷ್ಟು ಸುಂದರವಾಗಿ ಹುಡ್ತಾರೆ ಅಂತನಾ? ಇಲ್ಲ ಮಕ್ಳು ಹುಡ್ತಾವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾವ 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 ಏನಪ್ಪ? ನೋಡ್ದಾಗ ಇಷ್ಟಿದ್ಲು. ನಾನ್ ನೋಡ್ದಾಗ ಇಷ್ಟಿದ್ಲು. ಮಾವ ಮಾವ ಏನಪ್ಪ? ಇವಳು ನಿಮ್ ಮಗಳು ಅಂತ ಅನ್ಸದೇ ಇಲ್ಲ. ಚಂದ್ರನ್ ತುಂಡು ಮಾವ, ಎಷ್ಟು ಮುದ್ದಾಗಿದ್ದಾಳೆ. ಅದಕ್ಕೆ ಏನ್ ಮಾಡ್ಬೇಕೀಗ? ಏನ್ ಮಾಡೋದ್ ಮಾವ, ಲೇಟಾಗಿ ಬಂದ್ಬಿಟ್ಟಿದ್ದೀನಿ. ಇಲ್ದಿದ್ರು ಹಬ್ಬ. ಮಾವ ಇವಳು ಬೆಳದಿಂಗಳ ಬಾಲೆ. ಹೌದೌದು, ರಾತ್ರಿ ಯಾವನ್ ಜೊತೆನ ಓಡಾಗಿ ಇವತ್ ಬಂದ್ ಬೇರೆಯವಳ ಮದುವೆ ಆಯ್ತವಳೆ. ಇವಳು ಬೆಳದಿಂಗಳ ಬಾಲೇನೆ. ನಮ್ಮ ಹುಡುಗಿ ನಮ್ ಇಷ್ಟ ಕಣ. ಎಷ್ಟೊತ್ಗಾದ್ರೂ ಓಡಾಕ್ತಾಳೆ, ಯಾವನ್ ಜೊತೆನಾದ್ರೂ ಓಡಾಕ್ತಾಳೆ, ಬಂದ್ ಮತ್ತೆ ಇನ್ನೊಬ್ಬನ್ ಕಟ್ಕೋತಾಳೆ. ಆತನ ಕೇಳಕ್ ನೀನ್ ಯಾವನೆಲ್ಲ? ಅಫ್ಟ್ರಾಲ್ ಎಣ್ಣೆತ್ತಿರೋರು ನೀವು, ನಿಮ್ಗೆ ಇಷ್ಟಿರ್ಬೇಕಾದ್ರೆ ನಾವು ಬಹುದೂರ್ ಗಂಡೆತ್ತಿರೋ ನಮ್ಗೆ ಎಷ್ಟಿರ್ಬೇಕು? ನಿಮ್ಮಂತ ಬೌದ್ಧರ್ ಗಂಡ್ರನ ಹೆತ್ತಿರೋಳು ಹೆಣ್ಣು ಕಣ, ಅಂತ ಹೆಣ್ಣಿನ ಕಡೆಯವ್ರು ನಾವು. ನಮಗ್ ಇನ್ನೆಷ್ಟಿರ್ಬೇಡಲ್ಲ. ಏನ್ ಲಾಜಿಕ್ ಮಾತಾಡ್ತಾ ಇದೀಯ ನೀ ಗಂಡ್ಸ? ಎಲ್ಲ ಹಂಗಂತಾರಪ್ಪ. ತೋರ್ಸು ನನಗಲ್ಲ, ಅಲ್ಲೋಗು. ಹುಡುಗಿ ಯಾವನ್ ಜೊತೆನೆ ಓಡೋಗ್ ಬಂದು ಹಸಮನೆ ಮೇಲೆ ಕೂತ್ಕೊಂಡಿದ್ದಾಳೆ. ಈ ವಿಚಾರ ನನ್ನ ಹತ್ರ ಮುಚ್ಚಿಟ್ಟು ಯಾಕೋ ಆಟ ಆಡ್ತಾ ಇದೀಯಾ? ಮದ್ವೆ ಕ್ಯಾನ್ಸಲ್. ನಿನ್ನ ಹೆಸರಲ್ಲ? ಏ ಮಾವ ಬಿಡು, ಈ ಕೋಳಿ ಮಕ್ಕಳು ಏನು ಬೇಕಾದ್ರೂ ಹೇಳಿ, ಆಲಿಯಾ ಹೆಂಗೆ ಅಂತ ನಮಗೆ ಮಾತ್ರ ಗೊತ್ತು. ಆಲಿಯಾ ಬಿಗ್ರೆ, ಮಗ ಸೊಸೆನೆ ಒಂದಾದ್ಮೇಲೆ ನಮ್ದೇನು? ಹೌದೌದು. ಶುರು ಹಚ್ಕೊಳ್ಳಿ. ಲವ್ ಮಗ, ಇವನೇನ ಇಷ್ಟೊಂದು ಬರ್ಗೆಟ್ಟು? ಇಷ್ಟು ಬರ್ಗೆಟ್ಟಿದಾನಂತ ಗೊತ್ತಿರ್ಲಿಲ್ಲ ಮಗ. ಪ್ಲಾನ್ ನಂಬರ್ 2. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ನೀವೇ ಒಪ್ಕೊಂಡ್ಮೇಲೆ ನಮ್ದೇನು? ನಮ್ದೇನಿದೆ? ಶುರು ಮಾಡ್ಬೋದಾ? ಮಾಡಿ. ಓಮೇ ಬಾರೋ. ಅವ್ರ ಅಪ್ಪನ ಆಸ್ತಿಯಲ್ಲಿ 30 ಕೋಟಿ ರೂಪಾಯಿ ಆಸ್ತಿ ಇದೆ. ಮದುವೆ ಆಗತ್ ತನಕ ಒಂದೇ 1 ರೂಪಾಯಿನೂ ಆಚೆಗೆ ಎಳೆ ಕಾಯಿಕಿಲ್ಲ. ಅದಕ್ಕೆ ನಾನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಏನ್ನ ದುಡ್ಡ ಬಾಯಿ ಹಾರ್ಕೊಂಡ್ ಬಂದು ಕಾವೇರಿಗೆ ಬಿದ್ಬಿಟ್ವಲ್ವ. ಬ್ರಹ್ಮ ನಮ್ಮಿಬ್ರು ಹಣೆ ಬರ ಬರಿಬೇಕಾದ್ರೆ ಹಿಂಗ್ ಕಾಲಿ ಆಯ್ತು ಅಂತ ಸುಮ್ನಾಗ್ಲಿಲ್ಲ. ಕೆಡಿಕೊಂಡ್ ಮಾರ್ಕರ್ ಪೆನ್ನಲ್ಲಿ ಬರ್ತ್ ಕಳ್ಸವ್ನ ಅನ್ಸುತ್ತೆ. ಕಪ್ರಮುಗರೆ, ನೀವು ಕೊಚ್ಬಿಚ್ಚಿ ಅನ್ನೋದು ನೋಡಿದ್ರೆ ನಿಮ್ಗೆ ಕಾಸ್ಟ್ಲಿ ಆಯ್ತು ಅಂತ ಅನಿಸ್ತದೆ. ಇಷ್ಟ ಆಗ್ಲಿಲ್ಲ ಅಂದ್ರೆ ಹೋಗಿ ಹೋಗಿ ಹೋಗಿ. ನನಗೆ 30,000 ರೂಪಾಯಿ ಬಾಡಿಗೆ ದೊಡ್ಡದಲ್ಲ ಸರ್. ಮತ್ತೆ ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಿರಲ್ಲ, ಅದು ಸರ್ ದೊಡ್ಡದು. ಸರ್, ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್. ನಿಮ್ ಕಣ್ಣಲ್ಲಿ ಕಾಣೋ ವಿಶ್ವಾಸ ನನಗೆ ತುಂಬಾ ಇಷ್ಟ ಆಯ್ತು ಸರ್. ಅದು ನನಗೆ ಬ್ಲಡ್ ಅಲ್ಲೇ ಬಂದ್ಬಿಟ್ಟದೆ. ನಿಮ್ ಮುಖದಲ್ಲಿ ಕಾಣಿಸ್ತಿದೆ ಸರ್. ತಗೊಳ್ಳಿ ಅಡ್ವಾನ್ಸ್. ತಗೊಳ್ಳಿ ಸರ್, ಈ ತಿಂಗಳು ಬಾಡಿಗೆ. ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಕಂಡ್ರು. ಥ್ಯಾಂಕ್ ಯು ಸರ್. ಬಾರ ಹೋಗದ. ದವೆ ಹೊಡೆದ್ರೆ ಮೂಗ್ ಇನ್ನೊಂಚೂರು ಒಳಕ್ ಹೋಗ್ಬೇಕು. ಇವ್ನಿಗೆ ಯಾಕೆ ನನ್ ಮೂಗ್ ಮೇಲೆ ಕಣ್ ಬೀಳ್ತು ಅಂತ. ಓ ಮಗಳೇ, ಓ ಚಿನ್ನ, ಓ ರನ್ನ, ಕದಾ ತಗಿ, ಕದಾ ತಗಿ. ಇವನು ರಸಬಾಳೆ ತಗೊಂಡು ಹೋಯ್ತಾ ಇದ್ದಾನೆ ಅಂದ್ರೆ ಅವನ ಮಗಳು ರಸಬಾಳೆ ಅಂತಾನೆ ಇರ್ಬೇಕು ಕಣೋ. ಓ ಮಗಳೇ, ಈಗ ಚೆನ್ನಾಗಿ ಬಾಳೆಹಣ್ಣು ತಿಂದಿದೆಯಲ್ಲ, ಒಂಚೂರು ನೆಗ್ದಾಡವ ಒಳಗಿಳಿಲಿ. ಇತ್ತಿಂದ ಫುಲ್ ಗೊನೆ ತಗೊಂಡು ಹೋದ, ಅತ್ತಿಂದ ಖಾಲಿ ಗೊನೆ ತಗೊಂಡು ಬರ್ತಾವನ. ಒಳಗೇನ್ ಮಗಳು ಸಾಕಿದನ ಇಲ್ಲ ಆನೆ ಸಾಕಿದನ? ಅವನೇ ಕೇಳಿ ನೋಡ್ತೀನಿ ಹೇಳು ಸರ್. ಏನೋ ಏನೋ ಅಲ್ಲೇ ಎತ್ಕೊಳ್ಳಿ ಸರ್. ನಮ್ಗೆ ಒಂದು ಸಂಪ್ರದಾಯ ಇದೆ. ಏನು? ಹೊಸ್ತ ಮನೆ ಕೊಂಡ್ಕೊಂಡು ಒಳಗೆ ಹೋಗು ಮುಂಚೆ ಈ ಹೆಣ್ಮಕ್ಳ ಕೈಯಲ್ಲಿ ಸ್ವೀಟ್ ತಿಂದೇ ಹೋಗೋದ್ ನಾವು. ತಿಂದು ಯಾವನ್ ಬೇಡ ಅಂದನು? ಸರೋಜಮ್ಮ. ಓ ಸಾರ್, ಸರೋಜಮ್ಮ ಅಂದ್ರೆ ವಯಸ್ಸಾದ ಹೆಣ್ಸಲ್ಲ ಸಾರ್, ಏಜಿಗೆ ಬಂದಿರೋ ಹೆಣ್ಮಗಳಾಗ್ಬೇಕು ಸಾರ್. ಅವಳ ಕೈಲಿ ಸ್ವೀಟ್ ತಿಂದ್ರೆ ಮನೆ ಬಾಳು ಬಂಗಾರ ಉದ್ಧಾರ ಆಗುತ್ತೆ ಸಾರ್. ಮೆಟ್ನಾಗ ಹೊಡಿತೀನಿ ನನ್ನ ಮಗನೇ, ದೊಡ್ಡಾಗ ಹೊಡಿತೀನಿ ನನ್ನ ಮಗನೇ, ಮೆಟ್ನಾಗ ಹೊಡಿತೀನಿ ನನ್ನ ಮಗನೇ, ದೊಡ್ಡಾಗ ಹೊಡಿತೀನಿ. ನಾನು ಹೇಳಿದ್ದು ಆ ತರ ಅಲ್ಲ. ಮತ್ತೆ
ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಒಂಥರ ಮಹಾಲಕ್ಷ್ಮಿ ಇದ್ದಂಗೆ ಬೇಕಾದ್ರೆ ಅವ್ರನ್ನೇ ಕೇಳಿ ಅಂತವ್ರ ಕೈಲಿ ಸ್ವೀಟ್ ತಿಂದ್ರೆ ಮನೆ ಉದ್ಧಾರ ಆಗುತ್ತೆ ಅದಕ್ಕೆ ಸಾರ್. ಹಂಗ ಕಪ್ರ ಮಗು ಇವಳೇ ತಗೊಳ್ಳಿ ಸ್ವೀಟು. ಸಾರ್ ನಾವ್ ಹೇಳಿದ್ದು ಹೇಜಿಗೆ ಬಂದಿರೋ ಹೆಣ್ಮಗಳಲ್ವಾ? ಅಯ್ಯೋ ಇವಳು ಏಜು ಬಂದಿರೋಳೆ ಬಳಿ 25 ವರ್ಷ. ನನ್ನ 5ನೇ ಹೆಂಡತಿ. ಓ ಚಿನ್ನ ಓ ರನ್ನ ನಡಿ ಒಳ್ಳಿಕೆ ನಡಿ ಒಳ್ಳಿಕೆ. ಬಾಕ್ಲಾಕೊಳ್ಳಿ. ಹಲೋ 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 ಹಲೋ, ನೀವೇ ಕಿಂಗಾಡ್ತಾ ಇದ್ದೀರಾ? ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಕಣ. ಅವಳು ಹೆಂಗದಾಳೆ ಅಂತ ಒಂದು ಸಲ ನೋಡ್ಬೇಕು. ಲೋ ನನ್ಗೂ ಅದೇ ಆಸೆ ಇಲ್ವಾ? ನಾನು ನೋಡ್ಬೇಕು ಅಂತ ತುಂಬಾ ಆಸೆ. ನಾನ್ ನೋಡ್ಕೊ ಬರ್ತೀನಿ. ಈ ಓನರ್ ಬಂದ್ಬಿಡ್ತಾನ ಅಂತ ಒಂದ್ ಸ್ವಲ್ಪ ಗಮನ ಕೊಡು. ಬಂದ್ರೆ ಹೋಗತ್ತೆ ಸಿಗ್ನಲ್ ಕೊಡು. ಓಕೆ ಹಿಂಗ ಹಿಂಗೆ ಹಿಂಗೇನೆ. ಓಕೆ ಪದೇ ಪದೇ ಕೊಡ್ಬೇಡ, ಡಿಸ್ಟರ್ಬ್ ಮಾಡ್ಬೇಡ. ಅವ್ನ್ ಬಂದಾಗ ಕೊಡು. ಬಂದಾಗ ಕೊಡು. ಕಪ್ರು ಮುಗರೆ ನಿಮ್ ಕಷ್ಟ ಏನು ಅಂತ ಅರ್ಥ ಆಯ್ತು. ನನ್ ಮಗಳಿಗೆ ತೊಂದ್ರೆ ಕೊಡಕ್ ಹೋಗ್ಬಿಡಿ. ನೀವು ತೊಂದ್ರೆ ಕೊಟ್ರೆ ತಲೆ ಎತ್ತು ನೋಡಲ್ಲ. ಮಗಳೇ ಒಳಗೆ ಏನ್ ಮಾಡ್ತಾ ಇದ್ದಾಳೆ ನಿಮ್ಮ ಮಗಳು? ಶೀರ್ಷಾಸನ ಮಾಡ್ತಾವಳೆ. ಹೆಂಗಾದ್ರೂ ಮಾಡಿ ಅವಳ ನಾಳೆ ನೋಡ್ಲೇಬೇಕು ಕಣ. ನಾನು ಈಗ್ಲೇ ನೋಡ್ಬೇಕು ಕಣ. ನಡೆಯಲ್ಲೇ. ಲೇ 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 ಲೇ, ಈ ಮನೆಗೆ ಬಂದು 3 ತಿಂಗಳಾಯ್ತು. ತಿಂಗಳ 33 ಸಾವಿರ ಕಟ್ಟೋದೇ ಆಗದೆ. ಆದ್ರೆ ಅವಳ ಮುಖನೇ ನೋಡಕ್ ಆಯ್ತಲ್ವಲ್ಲ? ಹೌದಲ್ಲ. ಅದ್ಯಾಕೆ ಕಲ್ ಕೆಡ್ಸ್ಕತ್ಯಾ? ನಾನು 15 ವರ್ಷದಿಂದ ಮಿಮಿಕ್ರಿ ಕಲ್ತಿದ್ದೀನಿ. ಅವನ್ ತರನೇ ಮಾಡ್ತೀನಿ. ಅವ್ರಪ್ಪನ ತರ ಮಾಡಿದ್ರೆ ಅವಳು ಬರ್ಬೇಕು, ಅವ್ರವ್ವನು ಬರ್ಬೇಕು. 1 ನಿಮಿಷ ಇರು. ಮಗಳೇ ಒಂದ್ ಗ್ಲಾಸ್ ನೀರ್ ತಗಬವ್ವ. ಏನ್ ಮಾಡ್ತಾ ಇದೆ ಸರ್? 6 ಪ್ಯಾಕ್ ಕೂರಿಸ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಆಂಟಿ ಅಲ್ಲಿ ನೋಡ್ಬೇಕಿತ್ತು. ಒಳಗಡೆ ಸೀರೆ ಉಡ್ಕತಾ ಇದ್ದಾಳೆ. ಹೋಗಿ ನಿಮ್ಗೆ ಗ್ಯಾರಂಟಿ ಹೊಡೆದ್ರೆ ಮೂಗ್ ಗ್ಯಾರಂಟಿ ಒಳಗೆ ಹೋಗ್ಬೇಕು. ಮೂಗು ಸಾಯಿಸ್ತವನೆ. ನನ್ನ ಮಗಳು ಜಾತಕ ಇಟ್ಕಂದಿ ದೇವಸ್ಥಾನಕ್ಕೆ ಹೋಗವಳೆ. ಬರ್ಲಾ? ಆದ್ರೂ ನಿಮ್ಗೆ ಒಂದು ಗುಡ್ ನ್ಯೂಸ್ ಹೇಳ್ಬೇಕು ಕಣ್ರ. ಹೇಳಿ ಸರ್. ಈ ತಿಂಗಳಿಂದ 60,000 ರೂಪಾಯಿ ಬಾಡಿಗೆ ಜಾಸ್ತಿ ಮಾಡಿದ್ದೀನಿ. ಅದು ನಮ್ಗೆ ಬ್ಯಾಡ್ ನ್ಯೂಸ್ ಕಣ. ನಿನ್ಗೆ ಬ್ಯಾಡ್ ನ್ಯೂಸ್ ಆಗಿರ್ಬೋದು, ಆದ್ರೆ ನನ್ಗೆ ಗುಡ್ ನ್ಯೂಸ್. ಆದ್ರೂ ನಿನ್ಗೊಂದು ಗುಡ್ ನ್ಯೂಸ್ ಐತೆ. ಅದೇನು ಹೇಳಿ ಸರ್? ನನ್ನ ಮಗಳು ಮದ್ವೆನ ಈ ತಿಂಗಳೇ ಮಾಡ್ಬೇಕು ಅಂತ ಅರ್ಚಕ್ರು ಹೇಳವ್ರೆ. ಅವ್ನ ಮಗಳು ಮಕ್ಕನೇ ನೋಡಿಲ್ಲ. ಇವ್ ನೋಡಿದ್ರೆ ತಿಂಗಳು ಬಾಡಿಗೆ ರೈಸ್ ಮಾಡ್ತಾವನಲ್ಲ ಸರ್. ನಾವ್ 60,000 ಎಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ. ನಾವ್ ಇವತ್ತೇ ಈ ಮನೆ ಖಾಲಿ ಮಾಡ್ತಾ ಇದೀವಿ ಅಷ್ಟೇ. ಇವತ್ ಮಾತ್ರ ಇಲ್ಲ ಅನ್ಬೇಡಿ. ನಾನು ಅವಳ ಮನ್ಸಾರೆ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ಮದುವೆ ಮಾಡ್ಕೊಡಿ ಸರ್. ನಿನ್ಗೆ 2 ಸಲ ಹೇಳ್ಬೇಕಪ್ಪ. ನಿನ್ಗಂತೂ ನನ್ನ ಮಗಳನ್ನ ಕೊಟ್ಟಿ ಮದುವೆ ಮಾಡಲ್ಲ ಮಾಡಲ್ಲ ಮಾಡಲ್ಲ. ಸರ್ ನಾನು ಇರೋ ಬರ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರ್ತು ಮಹಾರಾಣಿ ತರ ನೋಡ್ಕೋತೀನಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್. ಯೋ ಅವಳ ಜಾತಕದಲ್ಲಿ ಬಾಡಿಗೆ ಮನೆಯವ್ರೆ ಬಾಳ್ ಕೊಡ್ತಾರೆ ಅಂತ ಐತೆ. ನಾನು ಅವ್ರಿಗೆ ಕೊಟ್ಟು ಮದುವೆ ಮಾಡೋದು. ನನ್ನ ಮಾತನ್ನ ತಪ್ಸಕ್ ಆಗೋದಿಲ್ಲ. ನೀನು ಹೋಗು ಹೋಗು.